ನಾನು ಡಾಕ್ಟರ್ ಎಸ್ ಪ್ರದೀಪ್ ಅಂತ. ನಾನು ಇಲ್ಲಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಯೋಜಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಈ ಸಾವಯವ ಸಂಶೋಧನಾ ಕೇಂದ್ರ ಸುಮಾರು 2006ರಲ್ಲಿ ಕರ್ನಾಟಕ ರಾಜ್ಯದ ಹಣಕಾಸಿನ ನೆರವಿನೊಂದಿಗೆ ಪ್ರಾರಂಭ ಆಯಿತು. ಈ ಸಂಶೋಧನಾ ಕೇಂದ್ರದ ಮುಖ್ಯ ಉದ್ದೇಶ ಅಂತಂದರೆ, ನಮ್ಮ ಈ ಪ್ರದೇಶದಲ್ಲಿ ಬೆಳೆಯುವಂಥ ಏನು ಬೆಳೆಗಳಿದಾವೋ, ಅಕ್ಕಿ ಇರ್ಬೋದು, ರಾಗಿ ಆಹಾರ ಬೆಳೆಗಳಿರ್ಬೋದು, ಮತ್ತು ದ್ವಿದಳ ಧಾನ್ಯಗಳಿರ್ಬೋದು, ಹಾಗೆ ಪ್ಲಾಂಟೇಶನ್ ಕ್ರಾಪ್ಸ್ ಇರ್ಬೋದು, ಇವೆಲ್ಲದಕ್ಕೂ ಏನು ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂಥ ಒಂದು ನೀತಿಯನ್ನು ಪದ್ಧತಿಯನ್ನು ರೂಪಿಸಿಕೊಡುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರ ಈಗಾಗಲೇ ಭತ್ತ, ರಾಗಿ, ಬದನೆ ಮತ್ತು ದ್ವಿದಳ ಧಾನ್ಯಗಳಾದ ಬೇಳೆಕಾಳು ಮತ್ತು ಅಲಸಂದೆ, ಈಗ ಹಲವು ಬೆಳೆಗಳಿಗೆ ಈಗ ನಮ್ಮ ಸಂಶೋಧನಾ ಕೇಂದ್ರದಿಂದ ನಾವೇನು ಪ್ಯಾಕೇಜ್ ಅಂತ ನಿಂತೀವೋ ಅದನ್ನು ನಾವು ಈಗಾಗಲೇ ಸಂಶೋಧನೆ ಮಾಡಿ ಅದನ್ನು ಒಂದು ಒತ್ತಿಗೆ ರೂಪದಲ್ಲಿ ಹೊರತಂದಿದ್ದೇವೆ. ಇದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಜೈವಿಕ ಗೊಬ್ಬರದ ಉತ್ಪಾದನೆ ಬಹಳ ದೊಡ್ಡ ಮಹತ್ವವಾದಂಥ ಯೋಜನೆ. ಅದು ನಮ್ಮ ಸಂಶೋಧನಾ ಕೇಂದ್ರ ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳೇನಾದರೆ ಅವನು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸುವಂಥ ಕಾರ್ಯವು ಸಹ ನಿರಂತರವಾಗಿ ನಡೀತಾ ಇದೆ. ಇದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಿರಂತರವಾಗಿ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸ್ತಾ ಇರ್ತೇವೆ. ಏನು ಆಸಕ್ತ ರೈತರುಗಳೇನಿರ್ತಾರೆ, ಸಾವಯವ ಕೃಷಿಯಲ್ಲಿ ಆಸಕ್ತ ರೈತರನ್ನು ಗುರುತಿಸಿ ಅವರಿಗೆ ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ತರಬೇತಿ ನೀಡುವಂಥ ಕಾರ್ಯಕ್ರಮ ಸಹ ನಿರಂತರವಾಗಿ ನಡೀತಾ ಇರ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ದಿವ್ಯಾ ಎಂ ಅಂತ ಹೇಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದಲ್ಲಿ ಪ್ರತಿ ವರ್ಷ ಸುಮಾರು 30ರಿಂದ 35 ಟನ್ನಷ್ಟು ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ನಿಯಂತ್ರಕಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಈ ಜೈವಿಕ ಗೊಬ್ಬರಗಳು ಅಂತಂದ್ರೆ ಇವು ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಲ್ಪಟ್ಟಿರುವಂತಹ ಗೊಬ್ಬರಗಳು. ಜೈವಿಕ ಗೊಬ್ಬರಗಳಲ್ಲಿ ಸುಮಾರು 4-5 ವಿಧ ಇದೆ. ಮೊದಲನೇದಾಗಿ ಸಾರಜನಕವನ್ನ ಸ್ಥಿರೀಕರಣ ಮಾಡುವಂತಹ ಜೈವಿಕ ಗೊಬ್ಬರಗಳು. ಇದರಲ್ಲಿ ಅಸ್ಟ್ರೋಬ್ಯಾಕ್ಟರ್, ರೈಸೋಬಿಯಂ, ಅಜೋಸ್ಪೈರಲಮ್ ಮುಂತಾದ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಾರಜನಕ ಸ್ಥಿರೀಕರಣ ಮಾಡೋದಕ್ಕಾಗಿ ಉಪಯೋಗಿಸಬಹುದು. ಇದರಲ್ಲಿ ಅಸ್ಟ್ರೋಬ್ಯಾಕ್ಟರ್ ಅನ್ನ ನಾವು ಎಲ್ಲಾ ಏಕದಳ ಧಾನ್ಯ ಬೆಳೆಗಳಿಗೆ ಬಳಸಬಹುದು. ಹಾಗೆ ರೈಸೋಬಿಯಂ ಅನ್ನ ಎಲ್ಲಾ ದ್ವಿದಳ ಧಾನ್ಯಗಳ ಬೆಳೆಗಳಲ್ಲಿ ನಾವು ಸಾರಜನಕ ಸ್ಥಿರೀಕರಣ ಮಾಡ್ಲಿಕ್ಕೋಸ್ಕರ ಬಳಸಬಹುದು. ಹಾಗೇನೆ ಅಜೋಸ್ಪೈರಲಮ್ ಅನ್ನ ಅತಿ ಹೆಚ್ಚು ನೀರು ನಿಲ್ಲಿಸಿ ಬೆಳೆಯುವಂತಹ ಬೆಳೆಗಳಿಗೆ ನಾವು ಅಜೋಸ್ಪೈರಲಮ್ ಅನ್ನ, ತರಕಾರಿ ಬೆಳೆಗಳಲ್ಲಿ ಅಜೋಸ್ಪೈರಲಮ್ ಅನ್ನ ನಾವು ಸಾರಜನಕ ಸ್ಥಿರೀಕರಣ ಮಾಡ್ಲಿಕ್ಕೋಸ್ಕರ ಬಳಸಬಹುದಾಗಿದೆ. ಇವುಗಳನ್ನ ಉಪಯೋಗಿಸೋದ್ರಿಂದ ಬೆಳೆಗಳಲ್ಲಿ ನಮ್ಗೆ ಇಳುವರಿನಲ್ಲಿ 30ರಿಂದ 40% ನಮ್ಗೆ ಇಳುವರಿನಲ್ಲಿ ಸಹ ಹೆಚ್ಚಾಗುತ್ತೆ. ಆದ್ರಿಂದ ಈ ಸಾರಜನಕ ಸ್ಥಿರೀಕರಣ ಮಾಡುವ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಗಳಿಗೆ ತಕ್ಕಂತೆ ಎಲ್ಲಾ ಬೆಳೆಗಳಿಗೆ ಉಪಯೋಗಿಸೋದು ತುಂಬಾ ಸೂಕ್ತ ಅಂತ ಹೇಳ್ಬೋದು. ಹಾಗೆ ಮುಂದಿನ ಬಂದ್ಬಿಟ್ಟು ರಂಜಕವನ್ನ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿ, ಅದರಲ್ಲಿ ಬ್ಯಾಸಿಲಸ್ ಮೆಗಥೀರಿಯಂ ಅಂತ ಹೇಳ್ತೀವಿ. ಪಿ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತಾನೂ ಹಾಗೆ ಪಿ ಸಾಲ್ಯುಬಲೈಸಿಂಗ್ ಫಂಗಸ್ ಅಂತಾನೂ ಸಹ ನಾವು ಹೇಳ್ತೀವಿ. ಈ ರಂಜಕ ಗೊಬ್ಬರಗಳನ್ನ, ಈ ರಾಸಾಯನಿಕ ರಂಜಕ ಗೊಬ್ಬರವನ್ನ ನಾವು ಬೆಳೆಗಳಿಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ 60ರಿಂದ 80% ರಂಜಕ ಗೊಬ್ಬರ ಮಣ್ಣಿನಲ್ಲಿ ಹಾಗೆ ಸ್ಥಿರೀಕರಣಗೊಂಡ್ಬಿಟ್ಟು ಮಣ್ಣಲ್ಲಿ ಹಾಗೆ ಉಳ್ಕೊಂಡ್ಬಿಡತ್ತೆ. ಬೆಳೆಗಳು ಹೀರ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಆದ್ರಿಂದ ಆ ರಂಜಕವನ್ನ ಸೂಕ್ತವಾಗಿ ಬೆಳೆಗಳಿಗೆ ಒದಗಿಸೋದಕ್ಕೋಸ್ಕರ ನಾವು ಈ ರಂಜಕವನ್ನ ಕರಗಿಸುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಗಳಿಗೆ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಮುಂದಿನ ಸೂಕ್ಷ್ಮಾಣು ಜೀವಿ ಬಂದ್ಬಿಟ್ಟು ವ್ಯಾಮ್ ಮೈಕೋರೈಸಾ ಅಂತ ಹೇಳ್ತೀವಿ. ವೆಸಿಕ್ಯುಲರ್ ಆರ್ಬಸ್ಕ್ಯುಲರ್ ಮೈಕೋರೈಸಾ ಅಂತ ಹೇಳಿ. ಸೊ ಇದು ಬೇರಿನ ಜೊತೆಗೇನೆ ಸಹಜೀವನ ನಡೆಸಿ ಬೆಳೆಯುವಂತಹ ಸೂಕ್ಷ್ಮಾಣು ಜೀವಿ. ಇದೇನ್ ಮಾಡತ್ತೆ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ಅಲಭ್ಯ ಪೋಷಕಾಂಶಗಳನ್ನ ಬೇರುಗಳ ಮುಖಾಂತರ ಸುಲಭವಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ಹಾಗೆ ಬೇರಿನ ಕವಲುಗಳು ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಬೇರುಗಳು ತುಂಬಾ ಆಳಕ್ಕೆ ಹಾಗೆ ತುಂಬಾ ಅಗಲಕ್ಕೆ ಹರಡ್ಕೊಳ್ಳುತ್ತೆ. ಇಷ್ಟೊತ್ತು ನಾವು ಜೈವಿಕ ಗೊಬ್ಬರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಜೈವಿಕ ನಿಯಂತ್ರಕಗಳು ನಮ್ಮಲ್ಲಿ ಏನೇನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜೈವಿಕ ನಿಯಂತ್ರಕಗಳಲ್ಲಿ ಮೊದಲನೇದಾಗಿ ಟ್ರೈಕೋಡರ್ಮಾ. ಇದು ಟ್ರೈಕೋಡರ್ಮನ ಮಣ್ಣಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟಲಿಕ್ಕೆ ನಾವು ಪ್ರಮುಖವಾಗಿ ಉಪಯೋಗಿಸ್ತೀವಿ. ಸೊ ಶುಂಠಿಲಿರ್ಬೋದು, ತರಕಾರಿ ಬೆಳೆಗಳಲ್ಲಿರ್ಬೋದು, ಹಾಗೆ ಹಣ್ಣಿನ ಬೆಳೆಗಳಲ್ಲಿ ಏನು ಸೊರಗು ರೋಗ, ಶುಂಠಿನಲ್ಲಿ ಮುಖ್ಯವಾಗಿ ಹಸಿರು ಕೊಳೆ ಬರುತ್ತೆ, ಬಾಡ್ಕೊಳೆ ಬರುತ್ತೆ. ಹಾಗೆ ಟೊಮೆಟೊದಲ್ಲಿ, ಮೆಣಸಿನಕಾಯಿನಲ್ಲಿ ಇದರಲ್ಲೆಲ್ಲಾನು ಏನು ಸೊರಗು ರೋಗ ಹಾಗೆ ಕೊಳೆ ರೋಗ ಬರುತ್ತೆ ಅಲ್ವಾ, ಅದನ್ನ ನಾವು ಟ್ರೈಕೋಡರ್ಮವನ್ನ ಉಪಯೋಗಿಸ್ಕೊಂಡು ತುಂಬಾ ಯಶಸ್ವಿಯಾಗಿ ನಾವು ಅದನ್ನೆಲ್ಲಾನು ತಡೆಗಟ್ಟಬಹುದಾಗಿದೆ. ಹಾಗೆ ಮುಂದಿನ ಸೂಕ್ಷ್ಮಾಣು ಜೀವಿ ಸೂಡೋಮೋನಾಸ್ ಅಂತ ಹೇಳ್ಬಿಟ್ಟು, ಸೂಡೋಮೋನಾಸ್ ಫ್ಲೂರೆಸೆನ್ಸ್ ಅಂತ ಹೇಳಿ, ಇದು ಸಹ ರೋಗಗಳನ್ನ ತಡೆಗಟ್ಟಲಿಗೆ ನಾವು ಇದನ್ನ ಉಪಯೋಗಿಸ್ತೀವಿ. ಹಾಗೆ ಇದ್ರದ್ದು ಇನ್ನೊಂದು ಪ್ರಮುಖವಾದ ಕೆಲಸ ಏನು ಅಂತಂದ್ರೆ
ಇದು ಮಣ್ಣಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟೋದ್ರ ಜೊತೆಗೆ ಇದು ಹಲವಾರು ಬೆಳೆ ಪ್ರಚೋದಕಗಳನ್ನ ಉತ್ಪಾದಿಸುತ್ತೆ. ಇದರಿಂದ ಬೆಳೆಗಳಲ್ಲಿ ಕಾಯಿ ಕೊಚ್ಚೋದು ಹಾಗೆ ಹಣ್ಣು ತುಂಬಾ ಚೆನ್ನಾಗಿ ಬೆಳೆಯೋದು ಇದಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೇನೆ ಇದು ಸ್ವಲ್ಪ ಮಟ್ಟಿಗೆ ರಂಜಕವನ್ನ ಸಹ ಮಣ್ಣಿನಲ್ಲಿ ಕರಗಿಸುತ್ತೆ. ಸುಡೋಮೋನಾಸ್ ಫ್ಲೋರಸೆನ್ಸ್ ಅನ್ನ ಜೈವಿಕ ಗೊಬ್ಬರವಾಗಿ ಹಾಗೆ ಜೈವಿಕ ನಿಯಂತ್ರಕವಾಗಿನೂ ಸಹ ಇದನ್ನ ನಾವು ಉಪಯೋಗಿಸಬಹುದಾಗಿದೆ. ಮುಂದೆ ನಾವು ಕಾಂಪೋಸ್ಟ್ ಮೆಟ್ರೈಸಿಯಂ ಅಂತ ಇದೆ, ಮೆಟ್ರೈಸಿಯಂ ಅನಿಸೋಪ್ಲೆ ಅಂತ ಹೇಳ್ಬಿಟ್ಟು ಇದನ್ನ ನಾವು ಮುಖ್ಯವಾಗಿ ಮಣ್ಣಿನಲ್ಲಿ ಬರುವಂತಹ ಬೇರು ಹುಳಗಳನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತೀವಿ. ಮುಖ್ಯವಾಗಿ ಅಡಿಕೆನಲ್ಲಿ ಇರಬಹುದು, ಹಾಗೇನೆ ಶುಗರ್ ಕೇನ್ ಅಲ್ಲಿ ಇರ್ಬೋದು. ಈ ಮಣ್ಣಲ್ಲಿ ರೂಟ್ ಗ್ರಬ್ಸ್ ಜಾಸ್ತಿ ಇರುತ್ತೆ. ಆ ರೂಟ್ ಗ್ರಬ್ಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಈ ಮೆಟ್ರೈಸಿಯಂ ಅನಿಸೋಪ್ಲಿಯನ್ನ ನಾವು ಉಪಯೋಗಿಸಬಹುದಾಗಿದೆ. ಹಾಗೆ ನೆಕ್ಸ್ಟ್ ನಮ್ಮಲ್ಲಿ ಇನ್ನೊಂದು ಸಿಗುವಂತಹ ಗೊಬ್ಬರ ಅಂತಂದ್ರೆ ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ಬಿಟ್ಟು. ಈಗ ನಾವು ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಸುತ್ತಮುತ್ತ ಹಾಗೆ ಈ ಮಲೆನಾಡಿನ ಪ್ರದೇಶದಲ್ಲಿ ನಾವು ಅಡಿಕೆ ಪ್ರಮುಖವಾದ ಬೆಳೆ. ಅಡಿಕೆ ಹಾರ್ವೆಸ್ಟ್ ಆದ ಅದನ್ನ ಬರ್ನ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಅದನ್ನ ಹಾಗೇನೆ ರೋಡ್ ಸೈಡ್ ಎಲ್ಲ ಡಂಪ್ ಮಾಡಿ ಬಿಟ್ಟಿರ್ತಾರೆ. ಸೊ ಈ ಕಾಂಪೋಸ್ಟ್ ಕಲ್ಚರ್ ಅಲ್ಲಿ ಈ ಕಾಂಪೋಸ್ಟ್ ಕಲ್ಚರ್ ಅಂತಂದ್ರೆ ಈ ವೇಸ್ಟ್ ಏನಿರತ್ತೆ ಅಲ್ಲ, ಅಗ್ರಿಕಲ್ಚರ್ ಕೃಷಿ ತ್ಯಾಜ್ಯಗಳು ಏನೇ ಇರುತ್ತೆ ಅಲ್ಲ, ಅದನ್ನ ಕಳಿಸುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಈ ಕಾಂಪೋಸ್ಟ್ ಕಲ್ಚರ್ ಅಲ್ಲಿ ಸೇರಿಸಿ ಕೊಟ್ಟಿರ್ತೀವಿ. ಇದ್ರಲ್ಲಿ 3 ತರದ ಸೂಕ್ಷ್ಮಾಣು ಜೀವಿ ಇರುತ್ತೆ. ಒಂದು ಫೆನ್ರೋಕೀಟ್ ಅಂತ ಹೇಳಿ, ಇನ್ನೊಂದು ಪ್ಲೂರೋಟಸ್ ಅಂತ ಹೇಳಿ, ಇನ್ನೊಂದು ಸೆಲ್ಯುಲೋಮೋನಾಸ್ ಅಂತ ಹೇಳಿ. ಇದು ಮೈಕ್ರೋಬಿಯಲ್ ಕನ್ಸಾರ್ಷಿಯಾ, ಸೂಕ್ಷ್ಮಾಣು ಜೀವಿಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಸೂಕ್ಷ್ಮಾಣು ಜೀವಿಗಳನ್ನ ಗೊಬ್ಬರ ತಯಾರಿಸುವಾಗ 1 ಟನ್ ವೇಸ್ಟಿಗೆ 1 kg ಅಷ್ಟು ಕಾಂಪೋಸ್ಟ್ ಕಲ್ಚರ್ ಅನ್ನ ನಾವು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ನಾವು ಪದರವಾಗಿ ಸಗಣಿ ನೀರನ್ನ ಅದಕ್ಕೆ ಸೇರಿಸ್ಬಿಟ್ಟು 1 ಅಡಿಯಷ್ಟು ಒಂದೊಂದು ಪದರವಾಗಿ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಒಂದು ತೊಟ್ಟಿನಲ್ಲಿ ಹಾಕಿ ಅದನ್ನ ಕಳಿಸಿದ್ದೇ ಆದಲ್ಲಿ ಸುಮಾರು ನಿಮ್ಗೆ 4 ರಿಂದ 5 ತಿಂಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಕಳ್ತಿರುವಂತಹ ಗೊಬ್ಬರ ನಿಮ್ಗೆ ಸಿಗತ್ತೆ. ಸೊ ನೀವು ಇಷ್ಟೊತ್ತೂನು ನಾವು ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳು ಯಾವ್ಯಾವ್ದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವುಗಳ ಉಪಯೋಗಿಸೋ ವಿಧಾನ ಹೇಗೆ ಅಂತಂದ್ರೆ ಇದನ್ನ ನಾವು ಮುಖ್ಯವಾಗಿ 3 ವಿಧಾನದಲ್ಲಿ ನಾವು ಉಪಯೋಗಿಸ್ತೀವಿ. ಒಂದು ಬೀಜೋಪಚಾರ, ಇನ್ನೊಂದು ಮಣ್ಣಿಗೆ ಬೆರೆಸುವ ವಿಧಾನ, ಹಾಗೆ ಸಸಿಗಳನ್ನ ಅದ್ದುವ ವಿಧಾನ ಅಂತ ಹೇಳ್ಬಿಟ್ಟು. ಬೀಜೋಪಚಾರಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ 1 ಎಕರೆಗೆ ಬೇಕಾಗಿರುವಂತಹ ಬೀಜಕ್ಕೆ 200 ಗ್ರಾಮ್ನಷ್ಟು ಜೈವಿಕ ಗೊಬ್ಬರನ ತಗೊಂಡು ಅದಕ್ಕೆ ಒಂದು ಅಂಟು ದ್ರಾವಣವನ್ನ ನಾವು ತಯಾರಿಸ್ಕೋಬೇಕು. ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ನೀರನ್ನ ಮಿಶ್ರಣ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದು ಆರದ್ರ ನಂತರ ಅದು ಅಂಟು ಪಾಕ ಬಂದ್ಮೇಲೆ ಸೊ ಅದನ್ನ ತಣ್ಣಗ್ ಮಾಡ್ಬಿಟ್ಟು ಅದಕ್ಕೆ 200 ಗ್ರಾಮ್ನಷ್ಟು ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನ ಹಾಕ್ಬಿಟ್ಟು ಅದನ್ನ ಬೀಜಗಳಿಗೆ ತೆಳುವಾಗಿ ಲೇಪನ ಮಾಡಬೇಕು. ಆ ನಂತರ ಅದನ್ನ ನೆರಳಿನಲ್ಲಿ ಒಂದು 30 ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಗಿಸಿ ಆನಂತರ ಬಿತ್ತನೆ ಮಾಡಬೇಕು. ಈ ಬೀಜೋಪಚಾರ ಮಾಡಿದ್ದ ಬೀಜಗಳನ್ನ ಅವತ್ತೇನೆ ಬಿತ್ತನೆ ಮಾಡಬೇಕು. ಅದನ್ನ ಶೇಖರಣೆ ಮಾಡಿ ಬಿತ್ತನೆ ಮಾಡ್ಲಿಕ್ಕೆ ಬರೋದಿಲ್ಲ. ಶೇಖರಣೆ ಮಾಡಿದಾಗ ಆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗುವಂತ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ಅದನ್ನ ಬೀಜೋಪಚಾರ ಮಾಡಿದ ದಿನನೇ ಅದನ್ನ ನಾವು ಬಿತ್ತನೆ ಮಾಡ್ಬೇಕಾಗತ್ತೆ. ಇನ್ನೊಂದು ವಿಧಾನ ಮಣ್ಣಿಗೆ ಬೆರೆಸುವ ವಿಧಾನ. ಈ ವಿಧಾನದಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ 1 ಟನ್ ಕಾಂಪೋಸ್ಟ್ಗೆ 2 kg ಅಷ್ಟು ಈ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನ ಚೆನ್ನಾಗಿ ಮಿಶ್ರಣ ಮಾಡ್ಬಿಟ್ಟು ಅದನ್ನ ನೆರಳಿನಲ್ಲಿ 1 ವಾರಗಳ ಕಾಲ ಇಡಬೇಕು. ಅದರಲ್ಲಿ 30% ತೇವಾಂಶ ಇರೋ ತರ ನೋಡ್ಕೋಬೇಕು. ಆ ನಂತರ ಬೆಳೆಗಳ ಸಾಲುಗಳಲ್ಲಿ ಆ ಕಾಂಪೋಸ್ಟ್ ನ ಹಾಕ್ಬಿಟ್ಟು ಬೀಜಗಳನ್ನ ಬಿತ್ತನೆ ಮಾಡ್ಬೇಕು. ಹಾಗೆ ತೋಟಗಾರಿಕಾ ಬೆಳೆಗಳಿಗಾದ್ರೆ ಈ ರೀತಿ ಮಿಶ್ರಣ ಮಾಡಿದಂತಹ ಜೈವಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡಿದಂತಹ ಕಾಂಪೋಸ್ಟ್ ಅನ್ನ ಒಂದು ಗಿಡಗಳಿಗೆ ಸುಮಾರು 5 ರಿಂದ 10 kg ಅಷ್ಟು ಕಾಂಪೋಸ್ಟ್ ಗೊಬ್ಬರವನ್ನ ಕೊಡಬಹುದಾಗಿದೆ ನಾವು. ಸೊ ಇನ್ನೊಂದು ವಿಧಾನ ಸಸಿಗಳನ್ನ ಅದ್ದುವ ವಿಧಾನ. ಏನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ ಈ ತರ ಕ್ರಾಪ್ಗಳಲ್ಲಿ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದಕ್ಕೂ ಮುಂಚೆ ಈ ಸೂಕ್ಷ್ಮಾಣು ಜೀವಿಗಳ ಸುಮಾರು 1 kg ಅಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಮಿಶ್ರಣವನ್ನ 20 ಲೀಟರ್ ನೀರಿನಲ್ಲಿ ಬೆರೆಸಿ ಆ ನೀರಿನಲ್ಲಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಭತ್ತ ಇರ್ಬೋದು ಅಥವಾ ತರಕಾರಿ ಬೆಳೆಗಳು, ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ, ಈ ಸಸಿಗಳನ್ನ ಸುಮಾರು 30 ನಿಮಿಷಗಳ ಕಾಲ ಆ ಸೂಕ್ಷ್ಮಾಣು ಜೀವಿಗಳ ದ್ರಾವಣದಲ್ಲಿ ಅದ್ದಿಟ್ಬಿಟ್ಟು ಆ ನಂತರ ಅದನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಾಗತ್ತೆ. ಹಾಗೆ ಈಗ ಎಲ್ಲರಿಗೂ ಸುಲಭವಾಗಿ ಅಪ್ಲೈ ಮಾಡೋದಕ್ಕೆ ಒಂದು ಮೆಥಡ್ ಅಂತಂದ್ರೆ ಥ್ರೂ ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಅಲ್ಲಿ ನೀವು 200 ಲೀಟರ್ ನೀರಿಗೆ ಸುಮಾರು 2 ಲೀಟರ್ ಅಷ್ಟು ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಮಾಡಿ ನೀವು ಹನಿ ನೀರಾವರಿ ಮೂಲಕನೂ ಸಹ ಬೆಳೆಗಳಿಗೆ ಈ ಸೂಕ್ಷ್ಮಾಣು ಜೀವಿಗಳನ್ನ ಕೊಡಬಹುದಾಗಿದೆ. ಈ ಸೂಕ್ಷ್ಮಾಣು ಜೀವಿಗಳಲ್ಲಿ ಮುಖ್ಯವಾಗಿ 2 ರೂಪ ಇರುತ್ತೆ. ಒಂದು ಪುಡಿ ರೂಪದ ಗೊಬ್ಬರಗಳು ಅಂತ ಹೇಳ್ತೀವಿ,
ಇದು ಪುಡಿ ರೂಪದ ಸೂಕ್ಷ್ಮಾಣು ಜೀವಿ ಗೊಬ್ಬರ. ಇನ್ನೊಂದು ದ್ರವ ರೂಪದ ಸೂಕ್ಷ್ಮಾಣು ಜೀವಿ ಗೊಬ್ಬರ ಅಂತ ಹೇಳ್ತೀವಿ. ಇದು ದ್ರವ ರೂಪದ ಸೂಕ್ಷ್ಮಾಣು ಜೀವಿ ಗೊಬ್ಬರ. ಸೊ ಎರಡು ತರದಲ್ಲೂ ನಾವು ಬೆಳೆಗಳಿಗೆ ಬಳಸಬಹುದಾಗಿದೆ. ಆದ್ರೆ ಒಂದು ಏನು ಅಂತಂದ್ರೆ ಈ ಪುಡಿ ರೂಪದ ಸೂಕ್ಷ್ಮಾಣು ಜೀವಿ ಗೊಬ್ಬರವನ್ನ ನಾವು 6 ತಿಂಗಳ ಮಾತ್ರ ಸಂಗ್ರಹಣೆ ಮಾಡಿ ಇಡ್ಬೋದು. ದ್ರವ ರೂಪದ ಸೂಕ್ಷ್ಮಾಣು ಜೀವಿ ಗೊಬ್ಬರಗಳನ್ನ ಸುಮಾರು 1 ವರ್ಷದ ಕಾಲ ನಾವು ಅದನ್ನ ಸಂಗ್ರಹಣೆ ಮಾಡಿಟ್ಟು ಬಳಸಬಹುದು. ಆ ದ್ರವ ರೂಪದ ಜೈವಿಕ ಗೊಬ್ಬರಗಳಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಪುಡಿ ರೂಪದ ಜೈವಿಕ ಗೊಬ್ಬರಗಳಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ದ್ರವ ರೂಪದ ಜೈವಿಕ ಗೊಬ್ಬರಗಳಿಗಿಂತ ಕಮ್ಮಿ ಇರುತ್ತೆ. ಆದ್ರಿಂದ ದ್ರವ ರೂಪದ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಗಳಿಗೆ ಉಪಯೋಗಿಸೋದು ಉತ್ತಮ. ಸೊ ಈ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಗಳಿಗೆ ಉಪಯೋಗಿಸ್ಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೋಬೇಕಾಗತ್ತೆ. ಯಾಕಂದ್ರೆ ಇವು ಸೂಕ್ಷ್ಮಾಣು ಜೀವಿಗಳಾಗಿರೋದ್ರಿಂದ ಯಾವುದೇ ರಾಸಾಯನಿಕಗಳನ್ನ ಇವುಗಳ ಜೊತೆ ಉಪಯೋಗಿಸಿದಾಗ ಈ ಸೂಕ್ಷ್ಮಾಣು ಜೀವಿಗಳು ಸತ್ತೋಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಯಾವುದೇ ಬೆಳೆಗಳಿಗೆ ರಾಸಾಯನಿಕಗಳನ್ನ ಬಳಸುವಾಗ ಮೊದಲು ರಾಸಾಯನಿಕಗಳನ್ನ ಬಳಸಿ 7 ದಿನಗಳ ನಂತರ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಬಳಸಬೇಕಾಗತ್ತೆ. ಹಾಗೇನೆ ಈ ಸೂಕ್ಷ್ಮಾಣು ಜೀವಿಗಳನ್ನ ನಾವು ತಗೋಬೇಕಾದ್ರೆ ಆ ಸೂಕ್ಷ್ಮಾಣು ಜೈವಿಕ ಗೊಬ್ಬರಗಳ ಪ್ಯಾಕೆಟ್ಗಳ ಮೇಲೆ ಯಾವ ಬೆಳೆಗಳಿಗೆ ಅಂತ ನಮೂದಿಸಿರ್ತಾರೆ. ಅದನ್ನ ಚೆಕ್ ಮಾಡ್ಬಿಟ್ಟು ಆ ಬೆಳೆಗಳಿಗೆ ಅದನ್ನ ಉಪಯೋಗಿಸೋದು ಸೂಕ್ತ. ಹಾಗೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಮೂದಿಸಿರ್ತಾರೆ. ಅದು 1x10⁷ ಅಂತ ಹೇಳ್ತೀವಿ. ಅದನ್ನ ಅವರು ಅದ್ರ ಪ್ಯಾಕೆಟ್ ಮೇಲೆ ನಮೂದಿಸಿರ್ತಾರೆ. ಅದನ್ನ ಚೆಕ್ ಮಾಡ್ಬಿಟ್ಟು ತಗೋಬೇಕು. ಅದಕ್ಕಿಂತ ಕಮ್ಮಿ ಇದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಮ್ಮಿ ಇರುತ್ತೆ. ಸೊ ಅದನ್ನ ನಾವು ಒಂದ್ಸಲ ಚೆಕ್ ಮಾಡ್ಬಿಟ್ಟು ಅದನ್ನ ಬಳಸಬೇಕಾಗತ್ತೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಎಕ್ಸ್ಪೈರಿ ಡೇಟ್ ನ ಚೆಕ್ ಮಾಡ್ಬೇಕು. ಅದರಲ್ಲಿ ಅವಧಿಯನ್ನ ಅವರು ನಮೂದಿಸಿರ್ತಾರೆ. ಅದನ್ನ ನೀವು ಚೆಕ್ ಮಾಡಿ ಅದನ್ನ ಮುಕ್ತಾಯದ ಅವಧಿಗೂ ಮುಂಚೆ ನೀವು ಅದನ್ನ ಉಪಯೋಗಿಸ್ಬೇಕಾಗಿರತ್ತೆ. ಹಾಗೆ ಶೇಖರಣೆ ಮಾಡಿ ಇಡುವಾಗ ಯಾವುದೇ ರಾಸಾಯನಿಕಗಳ ಜೊತೆಗೆ ಈ ಸೂಕ್ಷ್ಮಾಣು ಜೀವಿಗಳನ್ನ ಶೇಖರಣೆ ಮಾಡಿ ಇಡಬಾರ್ದು. ಹಾಗೆ ಇವುಗಳನ್ನ ಮಣ್ಣಿಗೆ ಹಾಕೋ ಟೈಮಲ್ಲಿ, ಬೆಳೆಗಳಿಗೆ ಕೊಡೋ ಟೈಮಲ್ಲಿ ಇವುಗಳನ್ನ ಮಣ್ಣಲ್ಲಿ ತೇವಾಂಶ ಇರೋ ತರ ನೋಡ್ಕೋಬೇಕು. ಹಾಗೇನೆ ಇವುಗಳನ್ನ ಬೆಳೆಗಳಿಗೆ ಕೊಡೋ ಟೈಮಲ್ಲಿ ಸಂಜೆ ಸಮಯದಲ್ಲಿ ಕೊಡೋದು ಉತ್ತಮ. ಯಾಕೆ ಅಂತಂದ್ರೆ ಹೆಚ್ಚು ಬಿಸಿಲಿದ್ದಾಗ ಈ ಸೂಕ್ಷ್ಮಾಣು ಜೀವಿಗಳಿಗೆ ಹಾನಿಯಾಗೋ ಸಂಭವ ಇರುತ್ತೆ. ಆದ್ರಿಂದ ಸಂಜೆ ಸಮಯದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳನ್ನ ಬೆಳೆಗಳಿಗೆ ಕೊಡೋದು ಉತ್ತಮ. ಈ ಜೈವಿಕ ಗೊಬ್ಬರಗಳು ಹಾಗೂ ಜೈವಿಕ ನಿಯಂತ್ರಕಗಳು ಬೇಕಾದಲ್ಲಿ ನೀವು ಯಾವಾಗ ಬೇಕಾದ್ರೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಇವುಗಳನ್ನ ಜೈವಿಕ ಗೊಬ್ಬರಗಳನ್ನ ನೀವು ತಗೋಬಹುದು. ಪೌಡರ್ ಫಾರ್ಮುಲೇಷನ್ಸ್ ಆದ್ರೆ 1 kgಗೆ ನಿಮ್ಗೆ 110 ರೂಪಾಯಿ ಜೈವಿಕ ಗೊಬ್ಬರಗಳಿಗೆ. ಈ ಕಾಂಪೋಸ್ಟ್ ಕಲ್ಚರ್ ಏನಿದೆ ಅಲ್ವಾ, ಇದು ನಿಮ್ಗೆ 120 ರೂಪಾಯಿ ಆಗುತ್ತೆ. ಹಾಗೆ ವ್ಯಾಮು ನಿಮ್ಗೆ 125 ರೂಪಾಯಿ ಆಗುತ್ತೆ ವ್ಯಾಮು. ಹಾಗೆ ದ್ರವ ರೂಪದ ಜೈವಿಕ ಗೊಬ್ಬರಗಳಾದ್ರೆ ನಿಮ್ಗೆ 350 ರೂಪಾಯಿ ಇದೆ. ಸೊ ನಿಮ್ಗೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬೇಕಾದ್ರೂ ನಿಮ್ಗೆ ಇಲ್ಲಿ ಸಾವಯವ ಕೃಷಿ ಸಂಶೋಧನಕ್ಕೆ ಭೇಟಿ ನೀಡಿದ್ರೆ ನಿಮ್ಗೆ ಸಿಗತ್ತೆ. 500 kgಗಿಂತ ಜಾಸ್ತಿ ಬೇಕಾದಲ್ಲಿ ನೀವು ಮುಂಚೆ ನೀವೇನಾದ್ರೂ ಆರ್ಡರ್ ಕೊಟ್ರೆ ನಾವು ಅದನ್ನ 1 ವಾರದೊಳಗಡೆ ನಾವು ಅದನ್ನ ರೆಡಿ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ. ನಿಮ್ಗೆ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಸಾವಯವ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು.